ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನ್ಯೂಸ್ 18 ಕನ್ನಡದ ಡಿಜಿಟಲ್ಗೆ ಸ್ವಾಗತ. ನಾನು ಸತೀಶ್ ಕನಕಾಪುರ. ಸೊ ಯಾರ್ಯಾರು ನಮ್ಮ ನ್ಯೂಸ್ 18 ಕನ್ನಡವನ್ನು ನೋಡ್ತೀರಾ ಪ್ರತಿದಿನ, ಸೊ ಇವು ಒಂದು ಯೂಟ್ಯೂಬಲ್ಲಿ ಇರ್ಬೋದು ಅಥವಾ ಮನೇಲಿ ಕೂತು ಟಿ ವಿಯಲ್ಲಿ ಇರ್ಬೋದು, ಸೊ ಯಾರ್ಯಾರು ನಮಗೆ ಸಪೋರ್ಟ್ ಮಾಡ್ತೀರಾ ಅವರೆಲ್ರಿಗೂ ಕೂಡ ಧನ್ಯವಾದಗಳು. ಅದರ ಜೊತೆಗೆ ಯಾರ್ಯಾರು ಇದುವರೆಗೂ ನಮ್ಮ ನ್ಯೂಸ್ 18 ಕನ್ನಡವನ್ನು ಯೂಟ್ಯೂಬಲ್ಲಿ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಒಂದು ಬೆಲ್ ಬಟನನ್ನು ಒತ್ತುವ ಮುಖಾಂತರ ನಮಗೆ ಸಪೋರ್ಟ್ ಮಾಡಿ. ಅದೇ ರೀತಿ ಒಂದು ನಮ್ಮ ಫೇಸ್ಬುಕ್ ಇರ್ಬೋದು ಅಥವಾ ಇನ್ಸ್ಟಾಗ್ರಾಮ್ ಅಥವಾ ಟ್ವಿಟ್ಟರ್, ಯಾರ್ಯಾರು ಈ ಒಂದು ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ನಮ್ಮ ನ್ಯೂಸ್ 18 ಕನ್ನಡವನ್ನು ಫಾಲೋ ಮಾಡ್ತಿಲ್ಲ, ದಯವಿಟ್ಟು ಎಲ್ಲರೂ ಫಾಲೋ ಮಾಡಿ, ನಮಗೆ ಸಪೋರ್ಟ್ ಮಾಡಿ. ಸೊ ಏನಕ್ಕೆಂದರೆ ಒಳ್ಳೊಳ್ಳೆ ಸಮಾಚಾರಗಳನ್ನು ಹೊತ್ತು ನಿಮಗೆ ತಲುಪಿಸುವಂಥ ಕೆಲಸದಲ್ಲಿ ನಾವು ಬ್ಯುಸಿ ಇರ್ತೀವಿ. ನಿಮ್ಮ ಸಪೋರ್ಟು ನಮ್ಮ ಕೆಲಸಕ್ಕೆ ಇನ್ನೂ ಬೂಸ್ಟರ್ ಆಗುತ್ತೆ. ಸೊ ಯಾರ್ಯಾರು ಇದುವರೆಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನೋಡುವ ಮುಖಾಂತರ ಸಪೋರ್ಟ್ ಮಾಡ್ತೀರಾ ಅವರೆಲ್ಲರಿಗೂ ಕೂಡ ಧನ್ಯವಾದಗಳು. ಅದೇ ರೀತಿ ಯಾರ್ಯಾರಿನ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡ್ತಿಲ್ಲ, ನಮ್ಮ ನ್ಯೂಸ್ 18 ಕನ್ನಡವನ್ನು ಫಾಲೋ ಮಾಡ್ತೀರಾ ಅವರೆಲ್ಲರೂ ಕೂಡ ದಯವಿಟ್ಟು ಫಾಲೋ ಮಾಡಿ ಅಂತ ಹೇಳ್ತಾ, ಇವತ್ತಿನ ಮತ್ತೊಂದು ವಿಚಾರ ಏನಪ್ಪ ಅಂತಂದರೆ ಕ್ರಿಕೆಟು. ಸೊ ಸದ್ಯದ ಪರಿಸ್ಥಿತಿಯಲ್ಲಿ ಭಾರತ ತಂಡಕ್ಕೆ ಗಂಭೀರವಾದಂತಹ ವಿಚಾರ ಯಾವುದು ಅಂತ ಅಂದರೆ, ಮೋಸ್ಟ್ಲಿ ನಮ್ಮ ತಂಡದ ಕೋಚ್ ಗೌತಮ್ ಗಂಭೀರೆ ಅಂತ ಅನ್ಬೋದು. ಏನಕ್ಕೆ ಅಂದರೆ ನಿಜವಾಗ್ಲೂ ಕೂಡ ನಮ್ಮ BCCIಗೆ ಮತ್ತು ಭಾರತ ತಂಡದ ಒಂದು ನಮ್ಮ ಟೀಮ್ ಇಂಡಿಯಾದ ಮ್ಯಾನೇಜ್ಮೆಂಟ್ ಏನಿದೆ ಅವ್ರಿಗೆ ಈಗ ತಲೆನೋವಾಗಿರುವಂಥದ್ದು ಗೌತಮ್ ಗಂಭೀರ್ ಅನ್ಬೋದು. ಏನಕ್ಕೆ ಗೌತಮ್ ಗಂಭೀರ್ ಅವರು ಕೋಚ್ ಆಗಿ ಬಂದಂಥ ಸಂದರ್ಭದ ಆದ ನಂತರ ಟೆಸ್ಟ್ ತಂಡದಲ್ಲಿ ಇರ್ಬೋದು, ಒನ್ ಡೇಲಿ ಇರ್ಬೋದು, T20ಯಲ್ಲಿ ಇರ್ಬೋದು, ನಮ್ಮ ತಂಡದ ಆಟಗಾರರ ಒಂದು ಅವರ ಪ್ರದರ್ಶನ ಏನಿದೆ ನಿಜವಾಗ್ಲೂ ಕೂಡ ದಿನದಿಂದ ದಿನಕ್ಕೆ ಡ್ರಾಪ್ ಆಗ್ತಿದೆ. ಸೋಲನ್ನೇ ಕಾಣದಂಥ ನಮ್ಮ ತಂಡ ಸೋಲ್ತಾ ಇದೆ. ಅದರಲ್ಲೂ ಕೂಡ ಮೊದಲ ಟೆಸ್ಟ್ ಏನಿದೆ ಕೋಲ್ಕತ್ತಾದಲ್ಲಿ, ಅಂತಹ ಹೀನಾಯ ಸೋಲನ್ನು ನಾವು ನೋಡೇ ಇಲ್ವೇನೋ. ಆ ರೀತಿಯಾದಂಥ ಕೇವಲ 123 ರನ್ಗಳನ್ನು ಚೇಸ್ ಮಾಡೋಕ್ಕಾಗ್ದಿರಂತ ಸೋತರು. ಅದಾದ ನಂತರ ಸದ್ಯದ ಪರಿಸ್ಥಿತಿಯಲ್ಲಿ ನಾವು ನೋಡ್ತಾ ಇದ್ದೀವಿ, ಎರಡನೇ ಟೆಸ್ಟು ಹರೋಹರ. ಆ ಒಂದು ನಮ್ಮ ತಂಡವನ್ನು ಯಾರು ಕಾಪಾಡಬೇಕೋ ಖಂಡಿತವಾಗ್ಲೂ ಗೊತ್ತಿಲ್ಲ. ಸೊ ಏನಕ್ಕೆ ಅಂದರೆ ಅಂತಹ ಹೀನಾಯ ಸ್ಥಿತಿಯಲ್ಲಿದೆ. ಅದ್ಭುತವಾದಂಥ ಬ್ಯಾಟಿಂಗ್ ಮಾಡಿದ್ರು ಸೌತ್ ಆಫ್ರಿಕಾದವರು. ಆ ಒಂದು ಪಿಚ್ಚಲ್ಲಿ 200 ರನ್ಗೆ 6 ವಿಕೆಟ್ ಪಡೆದಿದ್ದಂಥ ಸೌತ್ ಆಫ್ರಿಕಾ ಸೊ 489 ರನ್ ಹೊಡೆಯುತ್ತೆ. ಆಲ್ರೌಂಡರ್ ಮುತ್ತುಸ್ವಾಮಿ ಇರ್ಬೋದು, ಬೌಲರ್ ಮಾರ್ಕೋ ಯಾನ್ಸನ್, ಇಂತಹ ವಿಕೆಟ್ಗಳನ್ನು ಪಡೆಯೋದ್ರಲ್ಲಿ ನಮ್ಮ ಬೌಲರ್ಗಳು ತಿನ್ಕಾಡ್ತಾರೆ. ಸೊ ಅವರು ಹೆಚ್ಚು ಕಡಿಮೆ 200ಕ್ಕೂ ಹೆಚ್ಚು ರನ್ನ ಅವ್ರನ್ನ ತಂಡಕ್ಕೆ ಕಾಂಟ್ರಿಬ್ಯೂಷನ್ ಕೊಡ್ತಾರೆ, ಅವರು ಲೋ ಆರ್ಡರಲ್ಲಿ ಬಂದಂಥ ಬ್ಯಾಟರ್ಗಳು. ಆದರೆ ನಮ್ಮ ಟೀಮ್ ಇಂಡಿಯಾದ ಟಾಪ್ ಆರ್ಡರ್ ಬ್ಯಾಟರ್ಗಳು 20-30 ರನ್ಗಳು ಹೊಡೆಯೋದಕ್ಕೂ ಕೂಡ ತಿನ್ಕಾಡ್ತಾರೆ. ಏನು ನಡೀತಾ ಇದೆ? ಯಾಕೆ? ಆಯ್ಕೆ ಸಮಿತಿ ಅಡುತ್ತಾ ಇದೆಯಾ ಅಥವಾ ಕೋಚ್ ಗಂಭೀರ್ ಅವರ ಒಂದು ಸ್ಟ್ರಾಟರ್ಜಿನ? ಎಲ್ಲಿ ಮಿಸ್ಟೇಕ್ ಆಗ್ತಿದೆಯೋ ಖಂಡಿತವಾಗ್ಲೂ ಗೊತ್ತಿಲ್ಲ. ಆದರೆ ಸೋಷಿಯಲ್ ಮೀಡಿಯಾ ತುಂಬ ಒಂದು ಗನ್ಗೆ ಬುಲೆಟ್ನ ಲೋಡ್ ಮಾಡ್ಕೊಂಡು ಶೂಟ್ ಮಾಡ್ತಾ ಇರುವಂಥದ್ದು ಯಾರಾದರೂ ಕ್ರಿಕೆಟ್ ಪ್ರೇಮಿಗಳು ಇದ್ದಾರೆ ಅಂದರೆ ಆ ಶೂಟ್ಗೆ ಡೈರೆಕ್ಟಾಗಿ ಟಾರ್ಗೆಟ್ ಆಗಿರುವಂಥದ್ದು ಒಂದು ಕಡೆ ಗೌತಮ್ ಗಂಭೀರ್, ಮತ್ತೊಂದು ಕಡೆ ಅಜಿತ್ ಅಗರ್ಕರ್. ಏನು ಸೆಲೆಕ್ಟ್ ಕಮಿಟಿಯ ಅಧ್ಯಕ್ಷರಾಗಿರುವಂಥ ಅಜಿತ್ ಅಗರ್ಕರ್ ಹಾಗೂ ಗೌತಮ್ ಗಂಭೀರ್ ಈಗ ಸದ್ಯಕ್ಕೆ ಭಾರತೀಯ ಕ್ರಿಕೆಟ್ ತಂಡದ ಅಭಿಮಾನಿಗಳ ಕೆಂಗಣ್ಣಿಗೆ ಗುರಿಯಾಗಿರುವಂಥದ್ದು. ಇವರಿಬ್ಬರು ಇನ್ನೊಂದು 2-3 ವರ್ಷ ಏನಾದರೂ ಇದೇ ಜಾಗದಲ್ಲಿ ಇದ್ದರೆ ಟೀಮ್ ಇಂಡಿಯಾ ಸದ್ಯದ ಪರಿಸ್ಥಿತಿಯಲ್ಲಿ ಟಾಪಲ್ಲಿದೆ, ಈಗ ಕೆಳಗಿರ್ತೀವಿ. ನಮ್ಮ ತಂಡವನ್ನು ನಮ್ಮ ಇಂಡಿಯಾದಲ್ಲೇ ಟೆಸ್ಟ್ ಪಂದ್ಯಗಳಲ್ಲಿ ನೆಕ್ಸ್ಟ್ ಬಿಟ್ಟರೆ ಶ್ರೀಲಂಕಾ ಸೋಲ್ಸುತ್ತೆ, ವೆಸ್ಟ್ ಇಂಡೀಸು ಸೋಲ್ಸುತ್ತೆ. ವೆಸ್ಟ್ ಇಂಡೀಸು, ಶ್ರೀಲಂಕಾ ಯಾಕೆ, ಬಾಂಗ್ಲಾದೇಶ, ಜಿಂಬಾಬ್ವೆನೂ ಕೂಡ ನಮ್ಮ ಟೀಮ್ ಇಂಡಿಯಾವನ್ನು ನಮ್ಮ ನೆಲದಲ್ಲೇ ಅದರಲ್ಲೂ ಟೆಸ್ಟ್ ಪಂದ್ಯದಲ್ಲಿ ಸೋಲ್ಸುತ್ತೆ. ಆ ರೀತಿಯಾದಂತಹ ಆಯ್ಕೆಗಳು, ಆ ರೀತಿಯಾದಂತಹ ಸ್ಟ್ರಾಟರ್ಜಿಯನ್ನು ನಮ್ಮ ಗೌತಮ್ ಗಂಭೀರ್ ಮತ್ತು ಅಜಿತ್ ಅಗರ್ಕರ್ ಮಾಡ್ತಿದ್ದಾರೆ ಅನ್ನುವಂಥದ್ದು. ಸೊ ಇಲ್ಲಿ ಸಾಕಷ್ಟು ಬದಲಾವಣೆಗಳು ಆಗಬೇಕಾಗಿದೆ. ಯಾವ ಒಂದು ಕಾರಣಕ್ಕೆ ಇಂಗ್ಲೆಂಡ್ ಪಂದ್ಯದಲ್ಲಿ ಕರುಣ್ ನಾಯರ್ ಫೇಲ್ಯೂರ್ ಆದರು. ಸೊ ಆ ಒಂದು ಪಂದ್ಯದಲ್ಲಿ ಒಂದು ಪ್ರದರ್ಶನ ಬಂದಿಲ್ಲ, ಹೇಳಿಕೊಳ್ಳುವಂಥ ಪ್ರದರ್ಶನ ಬಂದಿಲ್ಲ. ಆದರೂ ಕೂಡ ಒಂದೇ ಒಂದು ಸೀರೀಸಲ್ಲಿ ಒಬ್ಬ ಆಟಗಾರನ ಸಾಮರ್ಥ್ಯವನ್ನು ಯಾವ ರೀತಿ ಅಳೆದ್ರು, ಒಂದು ಆಯ್ಕೆ ಸಮಿತಿ ಇರ್ಬೋದು ಅಥವಾ ಕೋಚ್ ಗಂಭೀರ್ ಇರ್ಬೋದು, ಯಾವ ರೀತಿ ಅಳೆದ್ರು? ಕರುಣ್ ನಾಯರ್ನ ಯಾವ ಕಾರಣಕ್ಕೆ ಅವ್ರು ಕೈ ಬಿಟ್ಟರು? ದೇವದತ್ ಪಡಿಕಲ್ನ ಕರ್ಕೊಂಡು ಬಂದ್ರಿ, ಓಕೆ ಒಪ್ಕೊಳ್ಳೋಣ. ಫೇಲ್ಯೂರ್ ಅವರು ಆ ಜಾಗದಲ್ಲಿ ಫೇಲ್ಯೂರ್ ಆಗ್ತಾ ಇರುವಂಥ ಆಟಗಾರರು ಇರುವಂಥ ಸಂದರ್ಭದಲ್ಲಿ ಇವರು ಹೊಸ ಆಟಗಾರರ ಮೇಲೆ ನಿರೀಕ್ಷೆ ಇಡೋದಕ್ಕಿಂತ ಕರುಣ್ ನಾಯರ್ ಮೇಲೆ ಅವರು ಗಮನ ಹರಿಸ್ಬೋದಾಗಿತ್ತು. ಯಾಕೆ ಅದನ್ನು ಗಮನ ಹರಿಸ್ತಿಲ್ಲ? ಅಥವಾ ಮೊಹಮ್ಮದ್ ಸಮಿ,
ಅದ್ಭುತವಾದಂಥ ಬೌಲರು. ಸೊ ಈಗ ಆಲ್ರೆಡಿ ದೇಶಿ ಕ್ರಿಕೆಟ್ನಲ್ಲಿ ರಣಜಿ ಪಂದ್ಯಗಳಲ್ಲಿ ಬೇರೆ ಬೇರೆ ಪಂದ್ಯಗಳಲ್ಲಿ ಅದ್ಭುತವಾದಂಥ ಒಂದು ಬೌಲಿಂಗ್ ಮಾಡೋ ಮುಖಾಂತರ ಗುರು ನಾನು ಫಿಟ್ ಆಗಿದ್ದೀನಿ, ನಾನು ಬೌಲಿಂಗ್ ಮಾಡ್ತೀನಿ, ಈ ರೀತಿಯಾದಂಥ ಒಂದು ಸಾಮರ್ಥ್ಯವನ್ನು ಪರೀಕ್ಷೆ ಮಾಡಿದ್ದಾರೆ. ಆದರೂ ಕೂಡ ನೀವು ಅವ್ರನ್ನ ಯಾಕೆ ಕನ್ಸಿಡರ್ ಮಾಡ್ತಿಲ್ಲ? ಬೂಮ್ರಾ, ಶಮಿ ಮತ್ತು ಸಿರಾಜ್ ಯಾಕೆ 3 ಜನ ಬೌಲರ್, ಫಾಸ್ಟ್ ಬೌಲರ್ ಜೊತೆ ಹೋಗಬಾರದು? ತಪ್ಪೇನಿಲ್ವಲ್ಲ. ಸ್ಪಿನ್ನರ್ಗಳು ಫೇಲಿ ವರ್ಕೌಟ್ ಆಗ್ತಾ ಇಲ್ಲ, ಆಲ್ರೌಂಡ್ಗಳಿಗೂ ಸಪೋರ್ಟ್ ಮಾಡ್ತಾ ಇಲ್ಲ. ಇಂಥ ಸಂದರ್ಭದಲ್ಲಿ ಯಾಕೆ ನೀವು ಅನುಭವಿ ಆಟಗಾರನ, ಒಬ್ಬ ರೋಹಿತ್ ಶರ್ಮಾ ಇರ್ಬೋದು, ಕೊಹ್ಲಿ ಇರ್ಬೋದು, ಅದರಲ್ಲೂ ಕೂಡ ದ್ರಾವಿಡ್ ಅವರ ರಿಟೈರ್ಡ್ ನಂತರ ಆ ಒಂದು ಸ್ಥಾನಕ್ಕೆ ಟೆಸ್ಟ್ ಪಂದ್ಯವನ್ನು ಯಾವ ರೀತಿ ಆಡಬೇಕು, ಲಕ್ಷ್ಮಣ್ ಅವರಿರ್ಬೋದು, ದ್ರಾವಿಡ್ ಅವರು ಇರ್ಬೋದು, ಸೊ ಅವರಿಂದ ಪ್ರೇರಿತರಾಗಿ ನಮ್ಮ ಟೀಮ್ ಇಂಡಿಯಾಗೆ ಮತ್ತೊಂದು ವಾಲ್ ಸಿಕ್ತು ಅನ್ನುವಂಥ ಒಂದು ನಂಬಿಕೆಯನ್ನು ಹುಟ್ಟಿಸಿದಂಥ ಆಟಗಾರ ಚೇತೇಶ್ವರ ಪೂಜಾರ. ಸೊ ಈ ಆಟಗಾರನ ಕಡೆಗಣನೆ ಯಾಕೆ? ಈ ಎಲ್ಲ ಪ್ರಶ್ನೆಗಳು ಕೂಡ ಇವತ್ತುವರೆಗೂ ಕೂಡ ಮ್ಯಾನೇಜ್ಮೆಂಟ್ಗೂ ಗೊತ್ತು, ಆದರೆ ಯಾರು ಕೂಡ ಉತ್ತರ ನೀಡೋದಕ್ಕೆ ರೆಡಿ ಇಲ್ಲ. ಆದರೆ ದ್ರಾವಿಡ್ ಅವರಿಂದ ತೀವ್ರವಾದ ಜಾಗ, ಕೊಹ್ಲಿ ಅವರಿಂದ ತೀವ್ರವಾದ ಜಾಗ, ರೋಹಿತ್ ಶರ್ಮಾ, ಚೇತೇಶ್ವರ ಪೂಜಾರ, ಈ ಜಾಗಕ್ಕೆ ನೀವು ಯಾವ ಆಟಗಾರನನ್ನು ತಂದು ಕೂರಿಸ್ತೀರಾ? ಪ್ರತಿನಿತ್ಯ ಪ್ರತಿ ಸೀರೀಸಲ್ಲೂ ಕೂಡ ಒಂದು ಚೇಂಜಸ್ಗಳು, ಈ ರೀತಿಯಾದಂಥ ಬದಲಾವಣೆಗಳು ಒಬ್ಬ ಆಟಗಾರನ ಒಂದು ಪ್ರದರ್ಶನದ ಮೇಲೆ ಖಂಡಿತವಾಗ್ಲೂ ಎಫೆಕ್ಟ್ ಆಗುತ್ತೆ. ಈ ರೀತಿಯಾದಂತಹ ಅದರಲ್ಲೂ ಕೂಡ ಟೆಸ್ಟ್ ಪಂದ್ಯಗಳಲ್ಲಿ ಈ ರೀತಿಯಾದಂಥ ಒಂದು ಎಕ್ಸ್ಪೆರಿಮೆಂಟ್ ಏನಿದೆ ಅದು ಖಂಡಿತವಾಗ್ಲೂ ಟೀಮ್ ಇಂಡಿಯಾಗೆ ಮುಂದಿನ ದಿನಗಳಲ್ಲಿ ಒಂದು ಎಚ್ಚರಿಕೆಯ ಗಂಟೆ. ಸೊ ಸದ್ಯಕ್ಕೆ ಈಗ 2ನೇ ಟೆಸ್ಟ್ನಲ್ಲಿ ಭಾರತ ತಂಡ ಗೆಲ್ಲೋದಿರಲಿ, ಸೋಲಿನ ಸುಳಿಯಿಂದ ತಪ್ಪಿಸ್ಕೊಂಡು 5 ದಿನಗಳವರೆಗೂ ಬ್ಯಾಟಿಂಗ್ ಮಾಡಿ ಅಟ್ಲೀಸ್ಟ್ ಡ್ರಾ ಮಾಡ್ಕೋತಾರ. ಈಗ ಆಲ್ರೆಡಿ ಒಂದು ವೇಳೆ ಡ್ರಾ ಮಾಡ್ಕೊಂಡ್ರು ಕೂಡ ಒಂದು ಸೀರೀಸ್ ನಮ್ಮ ಕೈಯಿಂದ ಜಾರುತ್ತೆ. ಒಂದು ಕಡೆ ಇಂಗ್ಲೆಂಡಲ್ಲಿ ಏನಾಯ್ತು ಅಂತ ನೋಡಿದ್ದೀವಿ. ಈಗ ಆಲ್ರೆಡಿ ಗೆಲ್ಲುವಂಥ ಪಂದ್ಯವನ್ನು ಸೋತಿದ್ದೀವಿ ಕೋಲ್ಕತ್ತಾದಲ್ಲಿ. ಈ ಒಂದು ಪಂದ್ಯವನ್ನು ಕೂಡ ಬಹುತೇಕ ಕೈ ಬಿಟ್ಟ ಹಾಗೆ, ಅದರಲ್ಲೂ ಮಿರಾಕಲ್ ಆಗಿ ಏನಾದರೂ ಉಳಿಸ್ಕೊಂಡಿದೆ ಆದರೂ ಕೂಡ ನಮ್ಮ ತಂಡ ಗೆದ್ದರಷ್ಟೇ ಈ ಒಂದು ಸೀರೀಸ್ ಉಳ್ಕೊಳ್ಳುತ್ತೆ. ಅದರ್ವೈಸ್ ನಮ್ಮ ತಂಡದಿಂದ ಈ ಒಂದು ಸರಣಿ ಕೈ ಜಾರುತ್ತೆ. ಇದರ ನಡುವೆ ವರ್ಲ್ಡ್ ಟೆಸ್ಟ್ ಚಾಂಪಿಯನ್ಶಿಪ್ ಫೈನಲ್ ನಾವು ಹೋಗ್ತೀವ? ಖಂಡಿತವಾಗ್ಲೂ ತುಂಬ ಕ್ಲಿಷ್ಟಕರವಾದಂತಹ ಸನ್ನಿವೇಶ ಇದೆ. ಏನಕ್ಕೆ ಅಂದರೆ ಮುಂದಿನ ದಿನಗಳಲ್ಲಿ ಇರುವಂತಹ ಟೆಸ್ಟ್ಗಳು ಟಫ್ ಇದೆ. ಆಸ್ಟ್ರೇಲಿಯಾ ಇರ್ಬೋದು, ಬೇರೆ ಬೇರೆ ದೇಶಗಳು, ನ್ಯೂಜಿಲೆಂಡ್ ಇರ್ಬೋದು, ಈ ಒಂದು ಕಂಟ್ರಿಗಳ ಎದುರು ಆಟ ಆಡುವಂಥ ಸಂದರ್ಭದಲ್ಲಿ ಈ ರೀತಿಯಾದಂತಹ ಆಟ ಖಂಡಿತವಾಗ್ಲೂ ವರ್ಕ್ ಆಗಲ್ಲ. ಏನಕ್ಕಂದರೆ ಭಾರತದ ಮಿಡಲ್ ಆರ್ಡರ್ ಮತ್ತು ಲೋ ಮಿಡಲ್ ಆರ್ಡರ್ ಖಂಡಿತವಾಗ್ಲೂ ಕೊಲಾಪ್ಸ್ ಆಗಿದೆ. ಯಾವುದೇ ಆಟಗಾರ ನಿಂತು ಆಟವನ್ನು ಆಡ್ತಾ ಇಲ್ಲ. ಇದು ಅನುಭವ ಕೂಡ ಮುಖ್ಯ ಆಗುತ್ತೆ. ಟೆಸ್ಟ್ ಪಂದ್ಯ ಅಂದರೆ T20 ಫಾರ್ಮೆಟ್ಟಿನ ಒಂದು ಬದಲಾವಣೆಯ ಎಫೆಕ್ಟ್ ಇಲ್ಲಿ ಎಫೆಕ್ಟ್ ಆಗ್ತಿದೆ. ಹಾರ್ದಿಕ್ ಪಾಂಡ್ಯ ಅವ್ರನ್ನ ಕರ್ಕೊಂಡ್ಬರ್ಬೋದಾಗಿತ್ತು, ಅವ್ರನ್ನ ಯಾಕೆ ಕನ್ಸಿಡರ್ ಮಾಡ್ತಾ ಇಲ್ಲ ಗೊತ್ತಿಲ್ಲ. ಒಬ್ಬ ಆಲ್ರೌಂಡ್ರು, ಬ್ಯಾಟರ್ ಕೂಡ ಅನುಭವ ಇದೆ, ಇಂಥವ್ರನ್ನು ಕೂಡ ಕನ್ಸಿಡರ್ ಮಾಡ್ತಾ ಇಲ್ಲ. ಸೊ ಈಗ ಇವುಗಳ ನಡುವೆ ನಿಜವಾಗ್ಲೂ ಕೂಡ ಭಾರತ ತಂಡಕ್ಕೆ ಗಂಭೀರವಾದಂತಹ ವಿಚಾರ ಅಂದರೆ ಅದು ಗೌತಮ್ ಗಂಭೀರ್. ಅವರ ಬದಲಾವಣೆ ಮಾಡದಿದ್ದರೆ ನಮ್ಮ ಟೀಮ್ ಇಂಡಿಯಾದ ಒಂದು ಪ್ರದರ್ಶನ ನಿಜವಾಗ್ಲೂ ಕುಗ್ಗುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಅಭಿಮಾನಿಗಳು ಒಂದು ಅಭಿಯಾನವನ್ನು ಶುರು ಮಾಡ್ತಿದ್ದಾರೆ. ಆದರೆ ಸೊ ಟೀಮ್ ಇಂಡಿಯಾದ ಮ್ಯಾನೇಜ್ಮೆಂಟು ಈ ಒಂದು ವಿಚಾರವನ್ನು ಯಾವ ರೀತಿಯಾಗಿ ಪರಿಗಣಿಸುತ್ತೆ? ಒಂದು ವೇಳೆ ಏನಾದರೂ ಮುಂದೆ ಇರುವಂಥ 2026ರಲ್ಲಿ ಇರುವಂಥ T20 ವರ್ಲ್ಡ್ ಕಪ್ ಇರ್ಬೋದು, ಅದಾದ ನಂತರ ಬರುವಂತಹ 50 ಓವರ್ಗಳ ಒಂದು ವರ್ಲ್ಡ್ ಕಪ್ ಏನಿದೆ ಅದಕ್ಕೂ ಕೂಡ ತಂಡವನ್ನು ರೆಡಿ ಮಾಡಬೇಕು. ಸೊ ಈಗ ಆಲ್ರೆಡಿ ಒಂದು ಸೌತ್ ಆಫ್ರಿಕಾ ತಂಡದ ಒನ್ ಡೇ ಪಂದ್ಯಗಳಿಗೆ ಶುಭ್ಮನ್ ಗಿಲ್ ಅವರ ಅನುಪಸ್ಥಿತಿಯಲ್ಲಿ ರಾಹುಲ್ ಅವರಿಗೆ ಒಂದು ನಾಯಕತ್ವವನ್ನು ಕಟ್ಟಿದ್ದಾರೆ. ಅದು ಒಳ್ಳೆಯ ವಿಚಾರ. ಇಲ್ಲಿ ಮೊದಲಿಗೆ ಭಾರತದ ಒಂದು ಮ್ಯಾನೇಜ್ಮೆಂಟ್ ಎಡವಿದ್ದೆ ಶುಭ್ಮನ್ ಗಿಲ್ಗೆ ನಾಯಕನ ಪಟ್ಟ ಕಟ್ಟಿದ್ದು. ಭಾರತದ ಒಂದು ವೈಟ್ ಜರ್ಸಿಯಲ್ಲಿ ಶುಭ್ಮನ್ ಗಿಲ್ಗೆ ಅಷ್ಟು ಅನುಭವನೇ ಇಲ್ಲ. ಜಸ್ಪ್ರೀತ್ ಬೂಮ್ರಾ ಇದ್ರು, ರಾಹುಲ್ ಇದ್ರು, ಜಡೇಜಾ ಇದ್ರು. ಇಷ್ಟು ಅನುಭವದ ಆಟಗಾರರನ್ನು ಹೊರತುಪಡಿಸಿ ಹೊಸ ಆಟಗಾರನಿಗೆ ನಾಯಕನ ಪಟ್ಟ ಕಟ್ಟಿದ್ದು ಅಲ್ಲೂ ಕೂಡ ಎಡವಿದ್ರ. ಸೊ ಈ ರೀತಿಯಾದಂಥ ಒಂದಷ್ಟು ಚರ್ಚೆಗಳಿದೆ. ಸೊ ಈ ಚರ್ಚೆಗಳ ನಡುವೆ ಈ ಒಂದು ಈಗ 3ನೇ ದಿನದ ಆಟ ಶುರುವಾಗಿದೆ. ಸೊ ನಡೀತಾ ಇದೆ. ಯಾವ ರೀತಿಯಾದಂತಹ ಮಾನವನ್ನು ಉಳಿಸ್ಕೊಳ್ಳುವಂಥ ಒಂದು ಕೆಲಸವನ್ನು ನಮ್ಮ ತಂಡ ಮಾಡುತ್ತೆ. ಸೊ ಈಗ ಆಲ್ರೆಡಿ 90 ರನ್ಗಳಿಗೆ 99 ರನ್ಗಳಿಗೆ 3 ವಿಕೆಟ್ ಕಳ್ಕೊಂಡು ನಮಗೂ ಕೂಡ ಈಗ ಆಲ್ರೆಡಿ 300ಕ್ಕೂ ಹೆಚ್ಚು ಬೃಹತ್ ಮೊತ್ತವನ್ನು ಟಾರ್ಗೆಟ್ ಕೊಟ್ಟಿದ್ದಾರೆ. ಒಂದು 400ರಿಂದ 500 ರನ್ಗಳ ಒಂದು ಟಾರ್ಗೆಟ್ ಸೆಟ್ ಮಾಡಿದ್ದೆ. ಆದರೆ ಆ ಒಂದು ರನ್ಗಳನ್ನು
ಚೇಸ್ ಮಾಡಿ ಗೆದ್ದಿರುವಂಥದ್ದು ಟೆಸ್ಟ್ನ ಇತಿಹಾಸದಲ್ಲಿ ಇಲ್ಲ. ಸೊ ಒಂದು ವೇಳೆ ಏನಾದ್ರು ಗೆಲ್ಲುವ ಮುಖಾಂತರ ನಮ್ಮ ತಂಡ ಟೆಸ್ಟ್ನಲ್ಲಿ ಒಂದು ದಾಖಲೆಯನ್ನು ಸೃಷ್ಟಿಸಲಿ, ನಮ್ಮ ಒಂದು ಸರಣಿಯನ್ನು ಡ್ರಾ ಆದರೂ ಮಾಡ್ಕೊಳ್ಳುವ ಮುಖಾಂತರ ಮರ್ಯಾದೆಯನ್ನು ಉಳಿಸ್ಕೊಳ್ಳಿ ಅಂತ ನಾವು ಹೇಳ್ತೀವಿ. ಇದು ಇವತ್ತಿನ ನಮ್ಮ ಡಿಜಿಟಲ್ನ ಒಂದು ವಿಚಾರ ಆಗಿತ್ತು. ನಾಳೆ ಕೂಡ ಮತ್ತೆ ಇದೇ ರೀತಿಯಾದಂಥ ಒಂದು ಸರ್ಪ್ರೈಸ್ ಸಮಾಚಾರಗಳ ಮುಖಾಂತರ ನಿಮ್ಮ ಮುಂದೆ ಬರ್ತೀವಿ. ಅಲ್ಲಿ ತನಕ ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.